ಹಲೋ ಗೆಳೆಯರೇ, ಈ ವಿಡಿಯೋಲಿ ನೋಡೋಣ ನಾವು ಪಿಕ್ಚರ್ಸ್ ಹೇಗೆ ಇನ್ಸರ್ಟ್ ಮಾಡೋದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಅಂತ ನೋಡೋಣ. ಇದಕ್ಕೆ ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಓಪನ್ ಮಾಡ್ತೀನಿ. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ನಲ್ಲಿ ನಾವು ಮೊದಲಿಗೆ ಒಂದು ಸಣ್ಣ ಡಾಕ್ಯುಮೆಂಟ್ ಮಾಡೋಣ. ಸೊ ಇದನ್ನ ಫಾರ್ಮ್ಯಾಟಿಂಗ್ ಮಾಡ್ತೀನಿ ನಾನು. ಸೊ ಇದಾದ ನಂತರ ನಾನು ಇಲ್ಲೊಂದು ಪಿಕ್ಚರ್ ಹಾಕಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಇನ್ಸರ್ಟ್ ಮೆನ್ಯೂ ಹೋಗ್ತೀನಿ. ಇನ್ಸರ್ಟ್ ಮೆನ್ಯೂ ಹೋಗಿ ಇನ್ಸರ್ಟ್ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದಾದ ನಂತರ ಯಾವುದೋ ಒಂದು ಪಿಕ್ಚರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನೇನ್ ಮಾಡ್ತೀನಿ, ಈ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸಾಕಷ್ಟು ಪಿಕ್ಚರ್ಸ್ ಇದೆ ನನ್ನ ಬಳಿ. ಸೊ ನಿಮ್ಮ ಹತ್ರ ಯಾವ್ದು ಪಿಕ್ಚರ್ಸ್ ಇದೆ ಅಥವಾ ಪೇಂಟ್ ಬ್ರಷ್ ಅಲ್ಲಿ ಮುಂಚೆ ಮಾಡಿರುವಂತಹ ಪಿಕ್ಚರ್, ನೀವೇ ಮಾಡಿರುವಂತಹ ಪಿಕ್ಚರ್ ನ ನೀವು ಬೇಕಾದ್ರೆ ಉಪಯೋಗಿಸಬಹುದು. ಸೊ ನಾನು ಇದನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಈ ಪಿಕ್ಚರ್ನ ನಾನು ಹಾಕಿದೆ. ಸೊ ಈ ಪಿಕ್ಚರ್ ಹಾಕಿದಾಗ ಈ ಪಿಕ್ಚರ್ನ ನಾನು ರೀಸೈಜ್ ಮಾಡೋದು ಹೇಗೆ ಅಂತಂದ್ರೆ ನೋಡಿ, ಈ ಪಿಕ್ಚರ್ ಸೆಲೆಕ್ಟ್ ಆಗಿದೆ ನೋಡಿ. ಈಗ ಸೆಲೆಕ್ಟ್ ಆಗಿದ್ದಾಗ ಈ ರೀತಿ ಪಾಯಿಂಟ್ಸ್ ಕಾಣ್ತಾ ಇರುತ್ತೆ. ಸೊ ಆಚೆ ಬಂದು ಕ್ಲಿಕ್ ಮಾಡ್ತೀನಿ ನೋಡಿ, ಅದು ಸೆಲೆಕ್ಟ್ ಆಗಿಲ್ಲ ಇವಾಗ. ಸೊ ಇದು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಯಾವ್ದು ಪಾಯಿಂಟ್ಸ್ ಕಾಣಲ್ಲ. ಮತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗಿರುತ್ತೆ. ಸೊ ಸ್ವಲ್ಪ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಪಿಕ್ಚರ್ದು ಆಪ್ಷನ್ಸ್ ಬರುತ್ತೆ. ಆ ಪಿಕ್ಚರ್ನ ಎಡಿಟ್ ಮಾಡುವಂತ ಆಪ್ಷನ್ಸ್ ಇಲ್ಲಿ ಬರುತ್ತೆ. ನೀವೇನ್ ಮಾಡ್ಬೇಕು, ಇಲ್ಲಿ ಎಡ್ಜ್ ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಅಥವಾ ಇದೆಲ್ಲ ಡಬಲ್ ಕ್ಲಿಕ್ ಮಾಡಿದಾಗ ಅದ್ರ ಆಪ್ಷನ್ಸ್ ಬರುತ್ತೆ. ಇವಾಗ ನೋಡಿ ಸೆಲೆಕ್ಟ್ ಆಗಿದೆ. ಸೊ ಈ ಪಿಕ್ಚರ್ನ ಚಿಕ್ಕದು ಅಥವಾ ದೊಡ್ಡದು ಮಾಡ್ಬೇಕಂದ್ರೆ ಈ ಪಾಯಿಂಟ್ಸ್ ನ ಮೌಸ್ ಬಟನ್ ಅಲ್ಲಿ ಇಟ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡಿದ್ರೆ ನೀವು ಅದೆಷ್ಟು ಬೇಕೋ ನಿಮ್ಗೆ ಆ ಸೈಜ್ಗೆ ನೀವು ಎಡಿಟ್ ಮಾಡ್ಕೋಬಹುದು. ಅದಾದ ನಂತರ ಇದನ್ನ ರೊಟೇಟ್ ಮಾಡಬೇಕು ಅಂತಂದ್ರೆ ನೋಡಿ, ಈ ರೀತಿ ರೊಟೇಟ್ ಮಾಡ್ಕೋಬಹುದು. ಅಥವಾ ನೀವು ಇದನ್ನ ಅಗಲ ಕಡಿಮೆ ಮಾಡಬೇಕು ಅಂತಂದ್ರೆ ಇದನ್ನ ಇಟ್ಕೊಂಡು ಹಿಂಗೆ ಅಗಲ ಕಡಿಮೆ ಮಾಡಬಹುದು. ಉದ್ದ ಕಡಿಮೆ ಮಾಡ್ಬೇಕಂತಂದ್ರೆ ಅದು ಮಾಡಬಹುದು. ಉದ್ದ ಕಡಿಮೆ ಮಾಡ್ಬೇಕಂದ್ರೆ ಇಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಡಾಕ್ಯುಮೆಂಟ್ನ ಪಿಕ್ಚರ್ನ ನೀವು ಹೆಂಗ್ ಬೇಕಂಗೆ ಚಿಕ್ಕದು ಅಥವಾ ದೊಡ್ಡದು ಅಥವಾ ರೊಟೇಷನ್ ಎಲ್ಲ ಮಾಡಬಹುದು. ಇದು ಸೆಲೆಕ್ಟ್ ಆಗಿದ್ದಾಗ ಇದರದೇ ಆದ ಆಪ್ಷನ್ಸ್ ಇಲ್ಲಿ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ಹೋಗ್ಬಿಟ್ಟು ಬ್ರೈಟ್ನೆಸ್ ನೀವು ಜಾಸ್ತಿ ಮಾಡಬೇಕು ಅಂತಂದ್ರೆ ನೋಡಿ, ನಾನೇನು ಕ್ಲಿಕ್ ಮಾಡಿಲ್ಲ, ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ಸೊ ಅದು ಬ್ರೈಟ್ನೆಸ್ ಎಷ್ಟಿಟ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ತೋರಿಸ್ತಾ ಇದೆ. ಸೊ ನೀವು ಬ್ರೈಟ್ನೆಸ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಆಪ್ಷನ್ಸ್ ಮಾಡ್ಬೋದು. ಕ್ಲಿಕ್ ಮಾಡ್ಬೋದು ನೀವಿಲ್ಲ, ಇಲ್ಲ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ಸದ್ಯಕ್ಕೆ ನಾನು ಕ್ಲಿಕ್ ಮಾಡಲ್ಲ. ಇಲ್ಲಾಂದ್ರೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡಿ ಬ್ರೈಟ್ನೆಸ್ ಕಡಿಮೆ ಆಯ್ತು. ಸೊ ಇದಾದ ನಂತರ ನಾನೇನ್ ಮಾಡ್ತೀನಿ, ಸೊ ಅಂಡು ಅಂತ ಕೊಡ್ತೀನಿ. ಅಂದ್ರೆ ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ, ನಾವೇನ್ ಮಾಡಿದೀವೋ ಅದು ಒಂದ್ ಸ್ಟೆಪ್ ವಾಪಸ್ ಹೋಗುತ್ತೆ. ಅದಾದ ನಂತರ ನೀವು ಕಾಂಟ್ರಾಸ್ಟ್ ಚೇಂಜ್ ಮಾಡಬೇಕು ಅಂತಂದ್ರೆ ನೀವು ನೋಡ್ಬೋದು, ಟಿವಿಲಿ ಇಲ್ಲೆಲ್ಲ ಫಾರ್ಮ್ಯಾಟ್ ಬರುತ್ತೆ. ಕಲರ್ ಕಾಂಟ್ರಾಸ್ಟ್ ಎಲ್ಲ ಹೆಂಗ್ ಚೇಂಜ್ ಮಾಡೋದು ಅನ್ನೋದೆಲ್ಲ ಟಿವಿಲಿ ಇರುತ್ತೆ. ಟಿವಿಲಿ ಇದ್ದಂಗೆ ಇಲ್ಲೂ ಕಲರ್ ಕಾಂಟ್ರಾಸ್ಟ್ ಚೇಂಜ್ ಮಾಡಬಹುದು. ಸೊ ಅದಕ್ಕೆ ನಾನು ಅಪ್ಲೈ ಯಾವ್ದನ್ನು ಕ್ಲಿಕ್ ಮಾಡಿಲ್ಲ. ಸೊ ಜಸ್ಟ್ ತೋರಿಸ್ತಾ ಇದೀನಿ ನಿಮ್ಗೆ. ಸೊ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ ನೋಡಿ. ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ಸದ್ಯಕ್ಕೆ ನಾನು ಕ್ಲಿಕ್ ಮಾಡಲ್ಲ. ಸೊ ಅದಾದ ನಂತರ ರೀಕಲರ್ ಮಾಡಬೇಕು ಅಂತಂದ್ರೆ ನೋಡಿ, ಸಾಕಷ್ಟು ಕಲರ್ಸ್ ಇದೆ. ಸೊ ಬ್ಲಾಕ್ ಅಂಡ್ ವೈಟ್, ಆ ರೀತಿ ಸಾಕಷ್ಟು ರೆಡ್ ಕಲರ್ ಟ್ಯಾನ್ ಆಗುವಂತದ್ದು, ಬ್ಲೂ, ಗ್ರೀನ್ ಎಲ್ಲಾನು ಅವೈಲಬಲ್ ಆಪ್ಷನ್ಸ್ ಇದೆ. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ ಅದನ್ನ. ಸೊ ಸದ್ಯಕ್ಕೆ ಹಿಂಗ್ ಕ್ಲಿಕ್ ಮಾಡಿದ್ರೆ ಹಿಂಗ್ ಅಪ್ಲೈ ಆಗುತ್ತೆ ಯಾವ್ದಾದ್ರು ಒಂದು. ಸೊ ಅಲ್ಲಿವರೆಗೂ ಅಪ್ಲೈ ಆಗುತ್ತೆ. ನೀವು ಕ್ಲಿಕ್ ಮಾಡೋವರೆಗೂ ಅದು ಅಪ್ಲೈ ಆಗಲ್ಲ. ಕ್ಲಿಕ್ ಮಾಡಿದ್ಮೇಲೆ ಅಪ್ಲೈ ಆಗುತ್ತೆ. ಸೊ ಕಂಟ್ರೋಲ್ ಇಟ್ಕೊಂಡು ಝೆಡ್ ಮಾಡ್ತೀನಿ, ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ. ನಾವೇನ್ ಮಾಡಿದ್ವೋ ಅದು ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ. ಕಂಪ್ರೆಸ್ ಪಿಕ್ಚರ್ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಇದನ್ನ ಯಾಕೆ ಕಂಪ್ರೆಸ್ ಮಾಡ್ತೀವಿ ಅಂದ್ರೆ ಫೈಲ್ ತುಂಬಾ ದೊಡ್ಡದಾಗಿದ್ದಾಗ ಸೈಜ್ ಕಂಪ್ರೆಸ್ ಮಾಡ್ತೀವಿ. ಸದ್ಯಕ್ಕೆ ಕಂಪ್ರೆಸ್ ನ ಅವಶ್ಯಕತೆ ಏನಿಲ್ಲ. ಸೊ ಚೇಂಜ್ ಪಿಕ್ಚರ್ ಅಂತ ಕೊಟ್ರೆ ನೀವು ಅದೇ ಜಾಗದಲ್ಲಿ ಬೇರೆ ಪಿಕ್ಚರ್ ಹಾಕ್ಬೋದು. ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಅಂತ ಕೊಟ್ರೆ ನೋಡಿ, ಆ ಪಿಕ್ಚರ್ ಬದಲು ಈ ಪಿಕ್ಚರ್ ಬರುತ್ತೆ. ನಾನು ಕಂಟ್ರೋಲ್ ಝೆಡ್ ಅಂತ ಮಾಡ್ತೀನಿ. ಸೊ ವಾಪಸ್ ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ. ಸೊ ಆ ರೀತಿ ನೀವು ಯಾವ್ದಾದ್ರು ಪಿಕ್ಚರ್ ನ ಚೇಂಜ್ ಮಾಡಬಹುದು. ನೀವೇನಾದ್ರು ಚೇಂಜಸ್ ಮಾಡಿದ್ರೆ ಇದಕ್ಕೆ ನೋಡಿ, ಬ್ರೈಟ್ನೆಸ್ ಚೇಂಜ್ ಮಾಡಿದ್ರೆ ರೀಸೆಟ್ ಪಿಕ್ಚರ್ ಅಂತ ಕೊಟ್ರೆ ಮೊದ್ಲು ಹೆಂಗಿತ್ತು ಹಂಗೆ ಆಗ್ಬಿಡುತ್ತೆ ನೋಡಿ. ನಾವು ಚಿಕ್ಕದ್ ಮಾಡಿದ್ವಿ, ಅದಾದ ಬ್ರೈಟ್ನೆಸ್ ಚೇಂಜ್ ಮಾಡಿದ್ವಿ, ಅದೆಲ್ಲಾನು ಹೊಟ್ಟೋಗಿ ಮತ್ತೆ ಮುಂಚೆ ಹೇಗಿತ್ತು ಹಾಗೆ ಆಗ್ಬಿಡುತ್ತೆ. ಸೊ ಅದಾದ ನಂತರ ನಾವು ಮತ್ತೆ ಚಿಕ್ಕದ್ ಮಾಡಿ ಇದನ್ನ. ಸೊ ಅದಾದ್ಮೇಲೆ ನೋಡಿ, ಕೆಲವು ಫ್ರೇಮ್ಸ್ ಆಪ್ಷನ್ಸ್ ಇದೆ ಇಲ್ಲಿ. ಸೊ ಈ ರೀತಿ ನೀವು ಫ್ರೇಮ್ಸ್ ಹಾಕ್ಬೋದು.
ರಿಫ್ಲೆಕ್ಷನ್ ಅಂದ್ರೆ ಪ್ರತಿಬಿಂಬ ಇರುವಂತ ಕೆಳಗಡೆ ಪ್ರತಿಬಿಂಬ ಬರುವಂತಹ ಇದನ್ನು ಹಾಕ್ಬೋದು ನೀವು. ನೋಡಿ ಇದು ರೌಂಡ್ ಕ್ಲಿಕ್ ಮಾಡಿ ಹಿಂಗ್ ಹಾಕಿದ್ರೆ ನೋಡಿ ಇದು ಕೆಳಗಡೆ ನೆರಳು ಬೀಳೋ ರೀತಿ ಇದೆ. ಸೊ ಈ ರೀತಿ ಸಾಕಷ್ಟು ಫ್ರೇಮ್ಸ್ ಅವೈಲಬಲ್ ಇದೆ ನೋಡಿ ಈ ರೀತಿ. ಸೊ ಹೀಗಿದೆ, ಯಾವ್ದನ್ನ ಬೇಕಾದ್ರೂ ನೀವು ಅಪ್ಲೈ ಮಾಡಬಹುದು ಸೆಲೆಕ್ಟ್ ಮಾಡ್ಕೊಂಡು. ಸೊ ಈ ರೀತಿ ಇದನ್ನ ಅಪ್ಲೈ ಮಾಡಬಹುದು, ಅಥವಾ ಇಲ್ಲಿ 3D ಬೇಕಂತಂದ್ರೆ 3D ಅಪ್ಲೈ ಮಾಡಬಹುದು. ನೋಡಿ 3D ಬರುತ್ತೆ. ಈ ರೀತಿ ನೀವು ಸಾಕಷ್ಟು ಆಪ್ಷನ್ಸ್ ನ ಉಪಯೋಗಿಸಬಹುದು ಫ್ರೇಮ್ಸ್ ಹಾಕೋದಕ್ಕೆ. ನಾನು Ctrl Z ಮಾಡ್ತೀನಿ. ಸೊ ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗ್ತಾ ಇದೆ ನೋಡಿ, ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ. ಪ್ರತಿ ಸರಿ Ctrl Z ಮಾಡಿದಾಗ ಒಂದೊಂದು ಸ್ಟೆಪ್ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಈ ರೀತಿ ನಮ್ಮ ಪಿಕ್ಚರ್ ಇತ್ತು, ಸೊ ಹಂಗೆ ಇಟ್ಟಿದ್ದೀನಿ. ಸೊ ಇದಾದ ನಂತರ ಈ ಪಿಕ್ಚರ್ ಶೇಪ್ ಕೂಡ ನೀವು ಚೇಂಜ್ ಮಾಡಬಹುದು. ಸೊ ನೋಡಿ ಇದು ಯಾವ್ದಾದ್ರು ಒಂದು ಶೇಪ್ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಆ ಶೇಪ್ ಅಪ್ಲೈ ಮಾಡಬಹುದು. ಸೊ ನಾನೀಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಪಿಕ್ಚರ್ ಶೇಪ್ ಅಪ್ಲೈ ಮಾಡಬಹುದು, ಅಥವಾ ಇನ್ಯಾವ್ದಾದ್ರು ಸ್ಟೈಲ್ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಮಾಡಬಹುದು ನೋಡಿ. ಸೊ ಈ ರೀತಿ ಪಿಕ್ಚರ್ ಶೇಪ್ಸ್ ನ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು ನಿಮ್ಮ ಹತ್ರ ಇರುವ ಶೇಪ್ಸ್ ಪ್ರಕಾರ. ಸೊ ಈ ರೀತಿ ನೀವು ಅಪ್ಲೈ ಮಾಡಬಹುದು ಯಾವ ಶೇಪ್ ನ ಬೇಕಾದ್ರೂ. ನಾನು ಸದ್ಯಕ್ಕೆ ಟ್ರಯಾಂಗಲ್, ರೆಕ್ಟಾಂಗಲ್ ಅದೇ ರೀತಿ ಬಿಟ್ಟಿರ್ತೀನಿ, ಹೇಗಿರುತ್ತೋ ಹಾಗೆ ಬಿಟ್ಟಿರ್ತೀನಿ. ಸೊ ಈ ರೀತಿ ಅಪ್ಲೈ ಮಾಡಬಹುದು ಸ್ಟೈಲ್ಸ್ ನ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಆಪ್ಷನ್ ನೋಡಿ, ಆಚೆ ಇದ್ದಾಗ ಆಪ್ಷನ್ಸ್ ಇರಲ್ಲ ನಿಮ್ಗೆ. ಸೊ ಆಚೆ ಇದ್ದಾಗ ಬರಲ್ಲ ಆಪ್ಷನ್ಸ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ. ಸೊ ಅದಾದ ನಂತರ ಪಿಕ್ಚರ್ ಬಾರ್ಡರ್ ಏನಾದ್ರು ನೀವು ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ಮಾಡಬಹುದು. ಸದ್ಯಕ್ಕೆ ಪಿಕ್ಚರ್ಗೆ ಏನು ಬಾರ್ಡರ್ ಅಂತದಿಲ್ಲ. ಸೊ ಬಾರ್ಡರ್ ವೆಯ್ಟ್ ಸೆಲೆಕ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ಇನ್ಕ್ರೀಸ್ ಮಾಡಿದಾಗ ನೀವು ನೋಡಿ ಬಾರ್ಡರ್ ಒಂದು ವೆಯ್ಟ್ ಇದೆ. ಸೊ ಆ ವೆಯ್ಟ್ ಜಾಸ್ತಿ ಆಯ್ತು ಅಂದ್ರೆ ಥಿಕ್ನೆಸ್ ಎಷ್ಟಿದೆ ಅದು ಜಾಸ್ತಿ ಆಯ್ತು. ಇವಾಗ ಹೋಗ್ಬಿಟ್ಟು ನೀವು ಬಾರ್ಡರ್ ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ರೆ ರೆಡ್ ಕಲರ್ ಬಾರ್ಡರ್ ಬರುತ್ತೆ, ಅಥವಾ ಯೆಲ್ಲೋ ಕಲರ್ ಬಾರ್ಡರ್ ಬೇಕಂದ್ರೆ ಯೆಲ್ಲೋ ಕಲರ್ ಬಾರ್ಡರ್ ಬರುತ್ತೆ. ಈ ರೀತಿ ನೀವು ಬಾರ್ಡರ್ ಥಿಕ್ನೆಸ್ ಜಾಸ್ತಿ ಮಾಡ್ಕೊಂಡಾಗ ಮಾತ್ರ ಜಾಸ್ತಿ ಕಾಣಿಸುತ್ತೆ ನಿಮಗೆ. ಸೊ ಡ್ಯಾಶ್ ಇರೋ ರೀತಿ ಮಾಡಬೇಕು ಅಂತಂದ್ರೆ ಆ ರೀತಿನೂ ಮಾಡಬಹುದು. ನೋಡಿ ಈ ರೀತಿ ಡ್ಯಾಶ್ ಇರೋ ರೀತಿನೂ ಬಾರ್ಡರ್ ಹಾಕ್ಬೋದು. ಅದಾದ ನಂತರ ನೀವು ಯಾವ್ದಾದ್ರು ಕಲರ್ ಅಪ್ಲೈ ಮಾಡಬೇಕಂದ್ರೆ ಆ ಕಲರ್ ಕೂಡ ಅಪ್ಲೈ ಮಾಡಬಹುದು ಈ ರೀತಿ. ಸೊ ಅವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ಪಿಕ್ಚರ್ ಎಫೆಕ್ಟ್ಸ್ ಹೋದ್ರೆ ನೋಡಿ ಕೆಲವು ಪ್ರೀಸೆಟ್ ಇಮೇಜಸ್ ಬರುತ್ತೆ. ಈ ಸರಿ ನೋಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಈ ರೀತಿ 3D ಟ್ಯಾಬ್ಲೆಟ್ ಅಥವಾ 3D ಒಂದು ಜಾಮೆಟ್ರಿ ಬಾಕ್ಸ್ ರೀತಿನೂ ಈ ರೀತಿ ಕಾಣಿಸುತ್ತೆ ನಿಮ್ಗೆ. ಸೊ ಅದಾದ ನಂತರ ಗ್ಲೋ ಶ್ಯಾಡೋ ಹೇಗೆ ಬರಬೇಕು ಅಂತ ಎಲ್ಲ ಆಪ್ಷನ್ಸ್ ಇದೆ. ನೀವು ನೋಡಿ ಅದ್ರ ಮೇಲೆ ಹೋಗ್ತಾ ಇದ್ದಂಗೆ ತೋರಿಸುತ್ತೆ ಹೆಂಗ್ ಶ್ಯಾಡೋ ಬರುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ಶ್ಯಾಡೋ ಅಪ್ಲೈ ಮಾಡಬೇಕು ಅಂತಂದ್ರೆ ಶ್ಯಾಡೋ ಅಪ್ಲೈ ಮಾಡಬಹುದು. ಸೊ ಇವಾಗ ನೋಡಿ ಇದೊಂದು ಸ್ವಲ್ಪ ರಿಯಲ್ ಆಗಿ ನಿಂತಿರುವಂತ ಒಂದು 3D ಇಮೇಜ್ ಇರುವಂತಹ ಒಂದು ಬೋರ್ಡ್ ರೀತಿ ಕಾಣ್ತಾ ಇದೆ. ಸೊ ಈ ರೀತಿ ನೀವೆಲ್ಲ ಡಿಸೈನ್ಸ್ ಮಾಡಬಹುದು ನಿಮ್ಮ ಒಂದು ಪಿಕ್ಚರ್ಗೆ. ಸೊ ಅದ್ ನೋಡಿ ಸಾಫ್ಟ್ ಎಡ್ಜಸ್ ಬೇಕಂದ್ರೆ ಸಾಫ್ಟ್ ಎಡ್ಜಸ್ ಕೊಡಬಹುದು ನೀವು. ನೋಡಿ ಈ ರೀತಿ ಸಾಫ್ಟ್ ಎಡ್ಜಸ್ ಕೊಟ್ರೆ ಸಾಫ್ಟ್ ಎಡ್ಜಸ್ ಬರುತ್ತೆ. ಸೊ ಅಷ್ಟು ಕ್ಲೀನ್ ಆಗಿ ಸಾಫ್ಟ್ ಎಡ್ಜಸ್ ಕಾಣ್ತಿಲ್ಲ ಇದರಲ್ಲಿ. ಸೊ ನಾವೇನ್ ಮಾಡೋಣ, ಇದರ ಸ್ಟೈಲ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದಾದ ನಂತರ ಪಿಕ್ಚರ್ ಎಫೆಕ್ಟ್ಸ್ ಹೋಗಿ ಸಾಫ್ಟ್ ಎಡ್ಜಸ್ ಅಂತ ಹೋಗ್ಬಿಟ್ಟು ನಾವು ಸಾಫ್ಟ್ ಎಡ್ಜಸ್ ಈ ರೀತಿ ಕೊಟ್ರೆ ನೋಡಿ ಇವಾಗ ಕಾಣ್ತಾ ಇದೆ ಸಾಫ್ಟ್ ಎಡ್ಜಸ್. ಆ ರೀತಿ ನೀವು ಒಂದೊಂದ್ರಲ್ಲಿ ಕಾಣಿಸಲ್ಲ, ಒಂದೊಂದ್ರಲ್ಲಿ ಕಾಣಿಸುತ್ತೆ. ರಿಫ್ಲೆಕ್ಷನ್ ಯಾವ ರೀತಿ ಬೇಕು ನೋಡಿ, ರಿಫ್ಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಳಗಡೆ ರಿಫ್ಲೆಕ್ಷನ್ ಬರೋ ರೀತಿ ಬರುತ್ತೆ. ನೋಡಿ ಕೆಳಗಡೆ ರಿಫ್ಲೆಕ್ಷನ್ ಕಾಣ್ತಾ ಇದೆ ನಮಗೆ. ಸೊ ಈ ರೀತಿ ನೀವು ರಿಫ್ಲೆಕ್ಷನ್ ಬರೋದನ್ನು ಅಪ್ಲೈ ಮಾಡಬಹುದು. ರಿಫ್ಲೆಕ್ಷನ್ ವೆಲ್ ಈ ರೀತಿ 3D ರೊಟೇಷನ್ ಯಾವ ರೀತಿ ರೊಟೇಷನ್ ಬೇಕು ನಿಮ್ಗೆ ಎಲ್ಲಾನು ಅಪ್ಲೈ ಆಗುತ್ತೆ. ಸೊ ಈ ರೀತಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಅಪ್ಲೈ ಮಾಡಬಹುದು. ಸೊ ನೀವು ಇದೆಲ್ಲ ಪಿಕ್ಚರ್ ನ ರೀಸೆಟ್ ಅಂತ ಕೊಟ್ಬಿಟ್ರೆ ಮುಂಚೆ ಹೆಂಗಿತ್ತೋ ಹಂಗೆ ಆಗೋಗುತ್ತೆ. ರೀಸೆಟ್ ಅಂತ ಕೊಟ್ಟಿದ ತಕ್ಷಣ ಮುಂಚೆ ಹೆಂಗಿತ್ತು ಹಂಗೆ ಆಗುತ್ತೆ. ಸೊ ಈ ರೀತಿ ನಾವು ಪಿಕ್ಚರ್ನೆಲ್ಲ ರೀಸೆಟ್ ಮಾಡಬಹುದು. ಸೊ ಅದಾದ ನಂತರ ಈ ಟೆಕ್ಸ್ಟ್ ರ್ಯಾಪಿಂಗ್ ಏನಿದೆ ಅದನ್ನ ನಾನು ಮುಂಬರುವ ಒಂದು ವಿಡಿಯೋ ನಾನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಪಿಕ್ಚರ್ನ ಹೇಗೆ ಅಡ್ಜಸ್ಟ್ ಮಾಡೋದು ಮತ್ತೆ ಪಿಕ್ಚರ್ ಸ್ಟೈಲ್ಸ್ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನಾವು ಈ ವಿಡಿಯೋ ತಿಳ್ಕೊಂಡಿದೀವಿ. ಸೊ ಇನ್ನೇನಾದ್ರೂ ನಿಮ್ಗೆ ಹೆಚ್ಚಿಗೆ ನೋಡ್ಬೇಕು ಅಂತಂದ್ರೆ ಎಲ್ಲ ಆಪ್ಷನ್ಸ್ ಇದೆ, ಎಲ್ಲ ಟ್ರೈ ಮಾಡಿ ನೋಡಿ. ಸಾಕಷ್ಟು ಆಪ್ಷನ್ಸ್ ಇದೆ, ಎಲ್ಲಾದ್ರೂ ಬರೀ ಏನಿಲ್ಲ ಕ್ಲಿಕ್ ಮಾಡೋದಷ್ಟೇ. ಸೊ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಅದ್ರ ಪಾಡಿಗೆ ಅದು ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ ಇದ್ರ ಮೇಲೆ ಹೋದ್ರೆ ಆಟೋಮೆಟಿಕ್ ಆಗಿ ಅದು ತೋರಿಸ್ತಾ ಇರುತ್ತೆ. ಸೊ ನೀವು ಬೇಕು ಅಂತಂದ್ರೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಆಚೆ ಇದ್ರೆ ಕ್ಲಿಕ್ ಮಾಡದೇ ಇದ್ರೆ ಸೊ ಅದು ಅಪ್ಲೈ ಆಗಲ್ಲ. ಈ ರೀತಿ ನೀವು ನಿಮ್ಮ ಪಿಕ್ಚರ್ಗೆ ಯಾವ ರೀತಿ ಎಫೆಕ್ಟ್ ಬೇಕೋ ಅದನ್ನೆಲ್ಲ ಕೊಡ್ಬೋದು.
ಈ ಪಿಕ್ಚರ್ನ ನೀವು ಹೆಂಗ್ ಬೇಕಾದ್ರೂ ಜೋಡಿಸ್ಕೋಬಹುದು, ಯಾವ ಸೈಜಲ್ಲಿ ಬೇಕಾದ್ರೂ ಜೋಡಿಸ್ಕೋಬಹುದು. ನೋಡಿ ಜೋಡಿಸ್ಕೊಂಡು ಎಷ್ಟು ಸೈಜ್ ಬೇಕೋ ಆ ಸೈಜ್ ಜೋಡಿಸ್ಕೊಂಡು ಮಾಡ್ಕೋಬಹುದು. ಇಲ್ಲೇನಾದ್ರು ಬರಿಬೇಕು ಅಂತಿದ್ರೆ ನೀವು ಬರಿಬಹುದು. ಸೊ ಅದೆಲ್ಲ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ಇನ್ನ ಮುಂದಿನ ವಿಡಿಯೋಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು.